ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmagga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯವನ್ನ ಬೆಚ್ಚಿ ಬೀಳಿಸಿದ ಬೀದರ್ ಎಟಿಎಂ ದರೋಡೆ ಪ್ರಕರಣ ಮಾಸುವ ಮುನ್ನವೇ ಅಂತಹದ್ದೇ ಘಟನೆ ಮಂಗಳೂರಿನ ಉಳ್ಳಾಲದಲ್ಲಿ ಆಗಿದೆ. ಉಳ್ಳಾಲದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ಗೆ 5 ಜನ ಮುಸುಕುದಾರಿಗಳು ನುಗ್ಗಿ ಬಂದೂಕು ತೋರಿಸಿ 12 ಕೋಟಿಗೂ ಅಧಿಕ ರೂಪಾಯಿ ಮೌಲ್ಯ ಚಿನ್ನ ಮತ್ತು 5 ಲಕ್ಷ ರೂಪಾಯಿಗೂ ಅಧಿಕ ಕ್ಯಾಶ್ ಅನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಕೋಟಿಗಟ್ಟಲೆ ಬೆಲೆ ಬಾಳುವ ಚಿನ್ನ ಮತ್ತು ಕ್ಯಾಶ್. ಗಮನಿಸಬೇಕಾದ ಅಂಶ ಅಂದ್ರೆ ಸೇಮ್ ಬೀದರ್ ತರಾನೇ ಹಾಡ ಹಗಲೇ ದರೋಡೆಕೋರರು ಕೃತ್ಯ ಮಾಡಿ ಪರಾರಿಯಾಗಿದ್ದಾರೆ. ಅಲ್ಲದೆ ಇನ್ನು ಆ ಬ್ಯಾಂಕ್ನಲ್ಲಿ ಅಳವಡಿಸಿದ್ದ ಕ್ಯಾಮೆರಾಗಳನ್ನ ಇವತ್ತೇ ರಿಪೇರಿ ಕಳಿಸಲಾಗಿತ್ತು. ಆಹಾ, ಎಂಥ ಕೋಇನ್ಸಿಡೆನ್ಸ್. CCTVಗೆ ಕ್ಯಾಮೆರಾ ಕಳಿಸಿದಾರಂತೆ, ಆ ಟೈಮ್ನಲ್ಲಿ ಕರೆಕ್ಟಾಗಿ ದರೋಡೆ ಅಂತ ಯಾರು ಮಾಡಿದೆ ಅಂತ ಗೊತ್ತಾಗಿಲ್ಲಂತೆ. ಹೀಗಾಗಿ ಸಿಬ್ಬಂದಿ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದಹಾಗೆ ಇವತ್ತು ಮಂಗಳೂರಲ್ಲಿ CM ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಇದ್ದ ಕಾರಣ ಹೆಚ್ಚಿನ ಪೊಲೀಸರು ಅವರ ಭದ್ರತೆಗೆ ಅಂತ ಹೋಗಿದ್ರು. ಅದನ್ನು ಕೂಡ ನೋಡ್ಕೊಂಡಿದ್ದಾರೆ. ಇಲ್ಲಿ ಯಾರು ಸೆಕ್ಯೂರಿಟಿ ಅವರು ಜಾಸ್ತಿ ಇರೋದಿಲ್ಲ, ಪೊಲೀಸರು ಕೂಡ ಕೂಡಲೇ ಕರೆದ್ರೆ ಬರಕ್ಕಾಗಲ್ಲ ಅಂತ ನೋಡಿಕೊಂಡು ದರೋಡೆ ಮಾಡಿರಬಹುದು ಅಂತ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಸಂಬಂಧ ಘಟನಾ ಸ್ಥಳಕ್ಕೆ ಉಳ್ಳಾಲ ಪೊಲೀಸರು ಶ್ವಾನದಳ ಸಿಬ್ಬಂದಿಯ ಸಮೇತ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಘಟನೆ ಬಗ್ಗೆ CM ಸಿದ್ದರಾಮಯ್ಯ ಮಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಟೋಲ್ಗಳಲ್ಲೂ ತಪಾಸಣೆ ಬಿಗಿಗೊಳಿಸಿ ಶೀಘ್ರ ಆರೋಪಿಗಳನ್ನ ಹಿಡೀರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಿನ್ನೆ ತಡರಾತ್ರಿ ವಿಜಯಪುರ ನಗರದ ಜೈನಪುರ ಲೇಔಟ್ನಲ್ಲಿ ಸಂತೋಷ್ ಅನ್ನೋರ ಮನೆ ಮೇಲೆ ಮುಸುಕುದಾರಿ ಗ್ಯಾಂಗ್ ಒಂದು ದರೋಡೆಗೆ ಬಂದು ಮನೆ ಮಾಲೀಕ ಸಂತೋಷ್ ಅನ್ನೋರ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿ ಪತ್ನಿಯ ಕೊರಳಲ್ಲಿದ್ದ ಚಿನ್ನದ ಸರವನ್ನ ಕಿತ್ಕೊಂಡು ಪರಾರಿಯಾಗಿತ್ತು. ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಗ್ಯಾಂಗ್ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ದರೋಡೆಕೋರರ ಮೇಲೆ 5 ಸುತ್ತು ಗುಂಡು ಹಾರಿಸಿದ್ದಾರೆ ಪೊಲೀಸರು. ಈ ವೇಳೆ ಮಧ್ಯಪ್ರದೇಶ ಮೂಲದ ದರೋಡೆಕೋರ ಮಹೇಶ್ ಕಾಲಿಗೆ ಗುಂಡು ತಾಗಿದೆ. ಸದ್ಯ ಮಹೇಶ್ ಅನ್ನೋ ಆರೋಪಿಯನ್ನ ವಶಕ್ಕೆ ಪಡೆದು ವಿಜಯಪುರ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಉಳಿದ ದರೋಡೆಕೋರರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ದಕ್ಕಿದ್ದ ಹಾಗೆ ಕರ್ನಾಟಕದಲ್ಲಿ ದರೋಡೆಕೋರರೆಲ್ಲ ಫಾರ್ಮ್ಗೆ ಬಂದಂಗೆ ಕಾಣಿಸ್ತಾ ಇದೆ. ಬೀದರಲ್ಲಿ ನೀವು ನೋಡಿದ್ರೆ ನಿನ್ನೆ ಫುಲ್ ನ್ಯೂಸ್ನಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ವಿ. ಭಾರಿ ಆತಂಕಕ್ಕೆ ಕಾರಣ ಆಗಿತ್ತು ಅದು. ಬೀದರ್ನ SBI ಬ್ಯಾಂಕ್ ATM ವಾಹನ ದರೋಡೆ ಪ್ರಕರಣ ಅದೀಗ ಬೇರೆ ಸ್ವರೂಪವನ್ನೇ ಪಡಿತಾ ಹೋಗ್ತಾ ಇದೆ. ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ, ಈ ಕೃತ್ಯ ಎಸಗಿದ ಆರೋಪಿಗಳು ಹೈದರಾಬಾದ್ನಲ್ಲಿ ಆಕ್ಟಿವ್ ಆಗಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಬೀದರ್ನಲ್ಲಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದ ದರೋಡೆಕೋರರು ಹೈದರಾಬಾದ್ನಿಂದ ಛತ್ತೀಸ್ಗಢದ ರಾಯಪುರಕ್ಕೆ ತೆರಳೋಕೆ ಬಸ್ ಬುಕ್ ಮಾಡಿದ್ರು. ಬಸ್ ಹತ್ತೋ ವೇಳೆ ಟ್ರಾವೆಲ್ಸ್ ಮ್ಯಾನೇಜರ್ ಅನುಮಾನದಿಂದ ಬ್ಯಾಗ್ ಚೆಕ್ ಮಾಡೋಕೆ ಮುಂದಾಗಿದ್ದಾರೆ. ಈ ವೇಳೆ ದರೋಡೆಕೋರರು ನಾವು ಬಸ್ನಲ್ಲಿ ಹೋಗಬೇಕು, ಇದನ್ನು ತಗೊಳ್ಳಿ ಅಂತ 1 ಕಂತೆ ಹಣವನ್ನು ಟ್ರಾವೆಲ್ಸ್ ಮ್ಯಾನೇಜರ್ಗೆ ಕೊಡೋಕೆ ಮುಂದಾಗಿದ್ದಾರೆ. ಇದರಿಂದ ಟ್ರಾವೆಲ್ಸ್ ಮ್ಯಾನೇಜರ್ಗೆ ಮತ್ತಷ್ಟು ಅನುಮಾನ ಬಂತು. ಹೀಗಾಗಿ ಮ್ಯಾನೇಜರ್ ನನಗೆ ಹಣ ಬೇಡ, ಮೊದಲು ಕೆಳಗಿಳಿರಿ, ಬ್ಯಾಗ್ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಗ ಬ್ಯಾಗ್ ಚೆಕ್ ಮಾಡೋಕೆ ಬಿಟ್ಟು ಕೊಡದೆ ದರೋಡೆಕೋರರು ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೆ ಗುಂಡು ಹಾರಿಸಿ ಅಲ್ಲಿಂದ ಓಡಿ ಹೋಗಿದ್ದಾರೆ. ಇದರಿಂದ ಟ್ರಾವೆಲ್ ಮ್ಯಾನೇಜರ್ಗೆ ಗಾಯಗಳಾಗಿವೆ. ಇನ್ನು ಇದೇ ವೇಳೆ ಬೀದರ್ ಪೊಲೀಸರು ಕೂಡ ಬಸ್ನಲ್ಲಿದ್ರು ಅಂತ ಹೇಳಲಾಗ್ತಿದೆ. ಇನ್ನು ಈ ಆರೋಪಿಗಳಿಗೆ ಬಲೆ ಬೀಸಿರೋ ಪೊಲೀಸರು ಗುರುತು ಪತ್ತೆ ಹಚ್ಚಿದ್ದು ಬಂಧಿಸೋಕೆ ಬೀದರ್ ಜಿಲ್ಲಾ ಪೊಲೀಸರ ತಂಡವನ್ನು ಹೈದರಾಬಾದ್ಗೆ ಕಳಿಸಿದ್ದಾರೆ ಅಂತ ರಾಜ್ಯ ಅಪರಾಧ ವಿಭಾಗದ ADGP P. ಹರಿಶೇಖರನ್ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ನಮಗೆ ಈ ವಿಚಾರವಾಗಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಪೊಲೀಸರು ಸಹಕಾರ ಕೊಡ್ತಿದ್ದಾರೆ. ಹೈದರಾಬಾದ್ ಪೊಲೀಸರೊಂದಿಗೆ ಸೇರಿ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ರಷ್ಯಾ ಸೇನೆಯಲ್ಲಿ ಭಾರತೀಯರು ಇರೋ ವಿಚಾರವಾಗಿ ಭಾರತೀಯ ವಿದೇಶಾಂಗ ಇಲಾಖೆ ಮಹತ್ವದ ಮಾಹಿತಿ ಕೊಟ್ಟಿದೆ. ಇಲ್ಲಿವರೆಗೆ ರಷ್ಯಾ ಸೇನೆ ಪರವಾಗಿ ಯುಕ್ರೇನ್ ಕದನದಲ್ಲಿ ಭಾಗಿಯಾಗಿದ್ದ 12 ಭಾರತೀಯರು ಮೃತಪಟ್ಟಿದ್ದಾರೆ. ಇನ್ನು 16 ಜನ ಕಾಣೆಯಾಗಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇನ್ನು ಮೃತಪಟ್ಟವರ ಕುಟುಂಬಗಳಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಹಾಗೂ ಸದ್ಯ ರಷ್ಯಾ ಪರ ಸೆಣಸಾಟ ನಡೆಸ್ತಿರೋ ಭಾರತೀಯರನ್ನ ಮರಳಿ ಸೇಫ್ ಆಗಿ ಕರೆಸೋ ಬಗ್ಗೆ ಕೂಡ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಇತ್ತೀಚೆಗೆ ಮೃತಪಟ್ಟ ಕೇರಳದ ಬಿನು ಬಾನು ಅನ್ನೋರ ಮೃತದೇಹ ಭಾರತಕ್ಕೆ ತರೋಕೆ ನಮ್ಮ ರಾಯಭಾರ ಕಚೇರಿ ರಷ್ಯಾದೊಂದಿಗೆ ಸಂಪರ್ಕದಲ್ಲಿದೆ ಅಂತ ಕೂಡ ಹೇಳಿದ್ದಾರೆ. 2036ರಲ್ಲಿ ಭಾರತ ಒಲಿಂಪಿಕ್ಸ್ ಆಯೋಜಿಸುವ ವಿಚಾರವಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. PM ನರೇಂದ್ರ ಮೋದಿ 2036ರ ಒಲಿಂಪಿಕ್ಸ್ ಅನ್ನ ಗುಜರಾತ್ನಲ್ಲಿ ಆಯೋಜಿಸುವ ಗುರಿಯನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಗುಜರಾತ್ನ ವಡ್ನಗರ್ನಲ್ಲಿ ಮೂಲಸೌಕರ್ಯ ಯೋಜನೆಗಳನ್ನು ಉದ್ಘಾಟಿಸಿ ಮಾತನಾಡಿರುವ ಶಾ, ಮೋದಿ ಅಹಮದಾಬಾದ್ನಲ್ಲಿ 2036ರ ಒಲಿಂಪಿಕ್ಸ್ ಆಯೋಜಿಸುವ ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಪ್ರಯತ್ನ ನಡೀತಾ ಇದೆ.
ಒಲಿಂಪಿಕ್ಸನ್ನು ತರಕ್ಕೆ. ವಡ್ನಗರ್ ಮೋದಿ ಹುಟ್ಟಿರೋ ಊರು ಕೂಡ. ಸೊ ಈ ಸಿಟಿಯ ಯುವಕರಿಗೂ ಮೋದಿ ಅಗತ್ಯ ತರಬೇತಿ ನೀಡಿ ಕ್ರೀಡಾಕೂಟಕ್ಕೆ ಕಳಿಸೋ ಗುರಿ ಇಟ್ಕೊಂಡಿದ್ದಾರೆ ಅಂತ ಶಾ ಹೇಳಿದ್ದಾರೆ. ಅಂದಹಾಗೆ ಕಳೆದ ವರ್ಷ ಅಕ್ಟೋಬರ್ 1ನೇ ತಾರೀಕು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ 2036ರ ಒಲಿಂಪಿಕ್ಸ್ ಆಯೋಜನೆ ಕುರಿತು ಭಾರತ ರಿಕ್ವೆಸ್ಟ್ ಸಲ್ಲಿಸಿತ್ತು. ಅದಾದ ನಂತರ ಒಲಿಂಪಿಕ್ಸ್ ನಡೆಸೋಕೆ ಜೋರಾಗಿ ತಯಾರಿ ನಡೀತಾ ಇದೆ. ಅಲ್ಲದೆ ಕೆಲ ದಿನಗಳ ಹಿಂದಷ್ಟೇ ದಿಲ್ಲಿ, ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ಒಲಿಂಪಿಕ್ಸ್ನ ಕ್ರಿಕೆಟ್ ಗೇಮ್ಸ್ ನಡೆಸೋಕೆ, ಹಾಗೆ ಒಲಿಂಪಿಕ್ಸ್ನ ಇಂಡೋರ್ ಗೇಮ್ಸನ್ನು ಅಹಮದಾಬಾದ್ನ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ನಡೆಸೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿಯಾಗಿತ್ತು. ಇನ್ನು ಒಲಿಂಪಿಕ್ಸ್ ಕ್ರೀಡಾಪಟುಗಳಿಗೆ ಅಕೊಮಡೇಷನ್ ವ್ಯವಸ್ಥೆ ಮಾಡಿಕೊಡೋಕೆ ಅಹಮದಾಬಾದ್ನಲ್ಲಿ ಒಂದು ಹೊಸ ಹಳ್ಳಿಯನ್ನೇ ಸ್ಥಾಪಿಸೋಕೆ ಪ್ಲಾನ್ ಮಾಡಲಾಗಿದೆ ಅಂತ ಕೂಡ ಮಾಹಿತಿ ಬಂದಿತ್ತು. ಆದರೆ ಇನ್ನೂ ಕೂಡ ಭಾರತಕ್ಕೆ ಇದನ್ನು ಒಲಿಂಪಿಕ್ಸ್ ಕಮಿಟಿ ಕೊಟ್ಟಿಲ್ಲ. ಭಾರತ ಅಪ್ಲೈ ಮಾಡಿದೆ. ಇನ್ನೂ ಹಲವು ರಾಷ್ಟ್ರಗಳು ಸ್ಪರ್ಧೆಯಲ್ಲಿವೆ. ಮಾರಣಾಂತಿಕ ಆಯುಧಗಳಿಂದ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ರಲ್ಲ, ಈ ಕೇಸ್ ಸಂಬಂಧ ಓರ್ವ ಶಂಕಿತನನ್ನು ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಜೊತೆಗೆ ಈ ಪ್ರಕರಣದಲ್ಲಿ ಪೊಲೀಸರು ಹಲವರನ್ನ ಸ್ಟೇಷನ್ಗೆ ಕರೆಸಿ ವಿಚಾರಿಸ್ತಾ ಇದ್ದಾರೆ. 12ನೇ ಫ್ಲೋರ್ನಲ್ಲಿ ನಡೆದ ಘಟನೆ ನಂತರ ದಾಳಿಕೋರರು ಅಪಾರ್ಟ್ಮೆಂಟ್ನ 6ನೇ ಫ್ಲೋರ್ನಲ್ಲಿ ಹೋಗ್ತಿರೋ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿವೆ. ಸೊ ಹೀಗಾಗಿ ಆ ದಾಳಿಕೋರನ ಮುಖ ಕಾಣಿಸಿದೆ ಅಂತ ಮಾಹಿತಿ ಬರ್ತಾ ಇದೆ. ಸೈಫ್ಗೆ ಚಿಕಿತ್ಸೆ ಕೊಡ್ತಿರೋ ಲೀಲಾವತಿ ಹಾಸ್ಪಿಟಲ್ ವೈದ್ಯರು ಸೈಫ್ ಆರೋಗ್ಯದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರನ್ನ ಐಸಿಯುನಿಂದ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಹೀಗಾಗಿ ಸೈಫ್ ಬಗ್ಗೆ ಗಾಬರಿ ಆಗಬೇಕಾಗಿಲ್ಲ. ಇನ್ನು 2-3 ದಿನದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸೈಫ್ ಮೇಲೆ ದಾಳಿಗೂ ಮುನ್ನ ಬಾಲಿವುಡ್ ನಟ ಶಾರುಖ್ ಖಾನ್ರ ಮನ್ನತ್ ನಿವಾಸದ ಬಳಿ ಜನವರಿ 14ನೇ ತಾರೀಕು ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಓಡಾಡಿರುವುದು ಕಂಡುಬಂದಿದೆ. ಕಬ್ಬಿಣದ ಏಣಿ ಸಹಾಯ ಪಡೆದು ಶಾರುಖ್ರ ಮನೆಯನ್ನ ಇಣುಕಿ ಕಂಡುಬಂದಿದೆ. ಹೀಗಾಗಿ ಅದಕ್ಕೂ ಈ ಘಟನೆಗೂ ಲಿಂಕ್ ಇದೆಯಾ ಅಂತ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಸೈಫ್ ಅಲಿ ಖಾನ್ ಮೇಲಿನ ದಾಳಿಗೆ ಪಾಕ್ನ ಮಾಜಿ ಸಚಿವ ಫವಾದ್ ಚೌಧರಿ ರಿಯಾಕ್ಟ್ ಮಾಡಿ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ದಾಳಿಗೆ ಇಸ್ಲಾಮೋಫೋಬಿಯಾ ಕಾರಣ ಅಂತ ಹೇಳಿದ್ದಾರೆ. ಈ ಪಾಕಿಸ್ತಾನದವರಿಗೆ ಎಲ್ಲೂ ಹೋದರೂ ಕೂಡ ಈ ಮತ ಮತ್ತು ಧಾರ್ಮಿಕ ವಿಚಾರಗಳು ಬಿಟ್ಟರೆ ಬೇರೆ ಏನು ಕಾಣದೇ ಇಲ್ಲ ಇವರಿಗೆ. ಏನೋ ಬೆಂಗಳೂರಲ್ಲಿ ಅಮೆರಿಕದ ಕಾನ್ಸುಲೇಟ್ ಕಚೇರಿಯನ್ನು ಉದ್ಘಾಟಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಎರಿಕ್ ಗಾರ್ಸಿಟಿ ಈ ಕಚೇರಿಯಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿದ್ದರು. ಈ ಮೂಲಕ ಬೆಂಗಳೂರಿನ ವಿಠಲ್ ಮಲ್ಯ ರಸ್ತೆಯ JW ಮ್ಯಾರಿಯಟ್ ಹೋಟೆಲ್ನಲ್ಲಿ ತಾತ್ಕಾಲಿಕ ಕಾನ್ಸುಲೇಟ್ ಕಚೇರಿಯನ್ನು ಓಪನ್ ಮಾಡಲಾಗಿದೆ. ಲಿಂಗಾಯತ ಸಮುದಾಯ ಪ್ರತ್ಯೇಕ ಧರ್ಮ ಆಗಿಬಿಡಬೇಕು, ಹಿಂದೂ ಧರ್ಮದಿಂದ ಒಡೆದು ಹೋಗಿ ಪ್ರತ್ಯೇಕ ಧರ್ಮ ಆಗಬೇಕಿತ್ತು ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB ಪಾಟೀಲ್ ಮತ್ತೊಮ್ಮೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಆಗಿಬಿಟ್ಟಿದ್ರೆ ಎಲ್ಲ ಉಪಪಂಗಡಗಳಿಗೆ ಸೌಲಭ್ಯ ಸಿಗ್ತಾ ಇತ್ತು. ಜೊತೆಗೆ ಸಮುದಾಯದ ಜನಸಂಖ್ಯೆ 17% 30% ಹೆಚ್ಚಾಗ್ತಾ ಇತ್ತು ಅಂತ ಹೇಳಿದ್ದಾರೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವಾಚ್ಯ ಶಬ್ದ ಪ್ರಯೋಗ ಕೇಸ್ಗೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರದೇ ಧ್ವನಿ ಹೌದಾ ಅಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ವಾಯ್ಸ್ ಸ್ಯಾಂಪಲ್ಸ್ ಕೊಡುವಂತೆ ಸಿಟಿ ರವಿಗೆ ಹೈಕೋರ್ಟ್ ನಿರ್ದೇಶಿಸಿದೆ. ಇದರಿಂದ ಸಿಟಿ ರವಿಗೆ ಇನ್ನಷ್ಟು ಸಂಕಷ್ಟ ಎದುರಾಗಬಹುದು ಸಾಬೀತಾದ್ರೆ. ಅಂದಹಾಗೆ ವಾಯ್ಸ್ ಸ್ಯಾಂಪಲ್ ಕೊಡೋಕೆ ನಿರಾಕರಿಸಿದ್ರು. ತನಿಖೆಗೆ ಸಹಕರಿಸ್ತಿಲ್ಲ ಅಂತ CID ಅಧಿಕಾರಿಗಳು ಕೋರ್ಟ್ಗೆ ಹೋಗಿದ್ರು. ಈ ಸಂಬಂಧ ಕೋರ್ಟ್ ಈಗ ಸಿಟಿ ರವಿಗೆ ಸೂಚನೆ ಕೊಟ್ಟಿದೆ. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಆಚರಣೆ ಕುಂಭಮೇಳ 5ನೇ ದಿನಕ್ಕೆ ಕಾಲಿಟ್ಟಿದೆ. 5 ದಿನಗಳಲ್ಲಿ ಒಟ್ಟು 7 ಕೋಟಿಗೂ ಅಧಿಕ ಭಕ್ತರು ಪವಿತ್ರ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ದೇಶ ವಿದೇಶಗಳ ಭಕ್ತರು, ಸಾಧು ಸಂತರು ಪ್ರಯಾಗ್ರಾಜ್ನಾದ್ಯಂತ ಕಂಡು ಬರ್ತಾ ಇದ್ದಾರೆ. ಈ ಕುಂಭಮೇಳದಲ್ಲಿ ಸ್ವಾಮಿ ಶಿವಾನಂದ ಬಾಬಾ ಅನ್ನೋರು ಕೂಡ ಕಾಣಿಸ್ಕೊಂಡಿದ್ದಾರೆ. ಅಂದಹಾಗೆ ಅವರು ಅವಿಭಜಿತ ಬಂಗಾಳ ಅಂದರೆ ಇಂದಿನ ಬಾಂಗ್ಲಾದೇಶ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಶ್ರೀಹಟ್ ಜಿಲ್ಲೆ ಅಲ್ಲಿನ ಹರಿಪುರ ಅನ್ನೋ ಗ್ರಾಮದಲ್ಲಿ ಹುಟ್ಟಿದವರು. ಇವರು ಕಳೆದ 100 ವರ್ಷಗಳಿಂದ ಕುಂಭಮೇಳಕ್ಕೆ ಬರ್ತಾ ಇದ್ದಾರಂತೆ. 100 ವರ್ಷಗಳಿಂದ. ಅವ್ರು ಹುಟ್ಟಿದ್ದೇ 1896ರಲ್ಲಿ ಅಂತ ಹೇಳ್ತಿದ್ದಾರೆ. ಸದ್ಯ ಇವರಿಗೀಗ 123 ವರ್ಷ. ಅಂದರೆ ಅವರು ಮತ್ತು ಅವರ ಬೆಂಬಲಿಗರು ಕ್ಲೇಮ್ ಮಾಡ್ತಿರೋ ಪ್ರಕಾರ ಉಜ್ಜಯಿನಿ, ಹರಿದ್ವಾರ, ನಾಸಿಕ್ ಮತ್ತು ಪ್ರಯಾಗ್ರಾಜ್ನ 100 ವರ್ಷಗಳ ಅವಧಿಯ ಎಲ್ಲ ಕುಂಭಮೇಳಗಳಲ್ಲೂ ಪಾಲ್ಗೊಂಡಿದ್ದಾರಂತೆ. ಅಲ್ಲದೆ ಇವರು ಯೋಗ ಕ್ಷೇತ್ರದಲ್ಲಿ ಕೊಟ್ಟ ಮಹತ್ವದ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಪದ್ಮಶ್ರೀ ಕೂಡ ಈ ಹಿಂದೆ ಬಂದಿದೆ. ಇನ್ನು ಈ ಕುಂಭಮೇಳ ಕಾರ್ಯಕ್ರಮದಲ್ಲಿ ಬಿಜೆಪಿಯವರು ಕೂಡ ಒಂದಷ್ಟು ಆಕ್ಟಿವಿಸಂ ಮಾಡಿದ್ದಾರೆ. ಸ್ವಚ್ಛತಾ ಸಿಬ್ಬಂದಿಗೆ ಸಂವಿಧಾನದ ಪ್ರತಿಗಳನ್ನು ಹಂಚಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಆರ್ಥಿಕತೆ ಬಗ್ಗೆ ಸಾಕಷ್ಟು ಕನ್ಸರ್ನ್ಸ್, ಆತಂಕ ಇರೋ ನಡುವೆನೆ ವರ್ಲ್ಡ್ ಬ್ಯಾಂಕ್ ಒಂದು ಪಾಸಿಟಿವ್ ನ್ಯೂಸ್ ಕೊಟ್ಟಿದೆ. ಮುಂದಿನ 2 ವರ್ಷ ಕೂಡ ಅತ್ಯಂತ ವೇಗವಾಗಿ ಬೆಳೀತಿರೋ ಮೇಜರ್ ಎಕಾನಮಿಯಾಗಿ ಭಾರತ ಉಳಿದಿರುತ್ತೆ ಅಂತ ಹೇಳಿದೆ. ಇತ್ತೀಚಿನ ಬೆಳವಣಿಗೆ ಅಂದಾಜಿನ ಪ್ರಕಾರ ಏಪ್ರಿಲ್ 2025ರಿಂದ ಪ್ರಾರಂಭ ಆಗೋ ಮುಂದಿನ 2 ಹಣಕಾಸು ವರ್ಷಗಳಲ್ಲೂ ಕೂಡ ಭಾರತದ ಆರ್ಥಿಕ ಬೆಳವಣಿಗೆ ದರ 6.7% ಸ್ಥಿರವಾಗಿರುತ್ತೆ ಅಂತ ವಿಶ್ವ ಬ್ಯಾಂಕ್ ಅಂದಾಜು ಮಾಡಿದೆ. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಸುಕ್ಮಾ ಭಾಗದಲ್ಲಿ ದೊಡ್ಡ ನಕ್ಸಲ್ ನಿಗ್ರಹ ಕಾರ್ಯಾಚರಣೆಯಾಗಿದೆ. ಕನಿಷ್ಠ 12 ನಕ್ಸಲರನ್ನ ಹೊಡೆದು ಹಾಕಲಾಗಿದೆ. ಈ ಪ್ರದೇಶದಲ್ಲಿ ಸರ್ಚ್ ಆಪರೇಷನ್ ಇನ್ನೂ ಕೂಡ ಜಾರಿಯಲ್ಲಿದೆ. ಈಗ ಇದರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋದಾದ್ರೆ, ಎಲೆಕ್ಟ್ರಾನಿಕ್ಸ್ ಎವಿಡೆನ್ಸ್ ಅಥವಾ ಮೊಬೈಲ್ನಿಂದ ವಶಪಡಿಸಿಕೊಂಡ ಫೋಟೋ ವಿಡಿಯೋಗಳನ್ನು ವಾಪಸ್ ಕೊಡಿ ಅಂತ ಪ್ರಜ್ವಲ್ ರೇವಣ್ಣ ಹಾಕಿದ್ದ ಅರ್ಜಿಯನ್ನು ಹೈಕೋರ್ಟ್ ರಿಜೆಕ್ಟ್ ಮಾಡಿದೆ. ಅಲ್ಲದೆ ಕೇಸ್ನ ವಿಚಾರಣೆ ವೇಳೆ ವಾದ ಆಲಿಸಿದ ಕೋರ್ಟ್, ಪ್ರಜ್ವಲ್ ರೇವಣ್ಣ ತಕ್ಷಣ ಕಾನೂನು ಚೇಂಜ್ ಮಾಡೋಕ್ಕಾಗಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟ ಫೋಟೋ ವಿಡಿಯೋಗಳು ಎಲ್ಲವೂ ಅಶ್ಲೀಲಕ್ಕೊಂದು ಮಿತಿ ಇರಬೇಕು. ಇದು ಎಲ್ಲವನ್ನ ಮೀರಿದೆ. ಈ ರೀತಿಯ ಫೋಟೋಗಳನ್ನ ಯಾರು ಕ್ಯಾಪ್ಚರ್ ಮಾಡೋಕೆ ಸಾಧ್ಯ ಅಂತ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿ ಪ್ರಜ್ವಲ್ ಪರ ವಕೀಲ G. ಅರುಣ್ ಅವರನ್ನ ಪ್ರಶ್ನೆ ಮಾಡಿದೆ ಕೋರ್ಟ್.
ಜೊತೆಗೆ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅರ್ಜಿಯನ್ನು ವಜಾ ಮಾಡಿದೆ. ಫೆಬ್ರವರಿ 5ನೇ ತಾರೀಕು ದಿಲ್ಲಿ ಅಸೆಂಬ್ಲಿ ಚುನಾವಣೆಗೆ ಬಿಜೆಪಿ ತನ್ನ ಪ್ರಮುಖ ಗ್ಯಾರಂಟಿಗಳ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದೆ. ಗರ್ಭಿಣಿಯರಿಗೆ 21,000 ರೂಪಾಯಿ ದುಡ್ಡು, ಪ್ರತಿ ತಿಂಗಳು ಮಹಿಳಾ ಮತದಾರರಿಗೆ 2,500 ರೂಪಾಯಿ ಮತ್ತು LPG ಮೇಲೆ 500 ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದೆ. ಅಲ್ಲದೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ 5 ಲಕ್ಷ ರೂಪಾಯಿವರೆಗಿನ ಉಚಿತ ಆರೋಗ್ಯ ಚಿಕಿತ್ಸೆಯನ್ನ ದಿಲ್ಲಿಯಲ್ಲಿ ಜಾರಿ ಮಾಡ್ತೀವಿ ಅಂತ ಬಿಜೆಪಿ ಹೇಳಿದೆ. ಹಾಗೆ ಎಲ್ಲ ಸ್ಲಮ್ ಕ್ಲಸ್ಟರ್ನಲ್ಲಿ ಅಟಲ್ ಕ್ಯಾಂಟೀನ್ ಮೂಲಕ 5 ರೂಪಾಯಿಗೆ ಪೌಷ್ಟಿಕಾಂಶಯುಕ್ತ ಊಟವನ್ನ ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತ ಬಿಜೆಪಿ ಹೇಳಿದೆ. 2024-25 ವಿಜಯ್ ಹಜಾರೆ ಟ್ರೋಫಿಯ ಫೈನಲ್ಸ್ ನಲ್ಲಿ ಕರ್ನಾಟಕ ಮತ್ತು ವಿದರ್ಭ ತಂಡಗಳು ಸೆಣಸಾಟ ನಡೆಸಲಿವೆ. ಶನಿವಾರ ಗುಜರಾತ್ನ ವಡೋದರದಲ್ಲಿ ಈ ಮ್ಯಾಚ್ ನಡೆಯುತ್ತೆ. ಇನ್ನು ಕಳೆದ ಸೆಷನ್ ನಲ್ಲಿ ಗ್ರೀನ್ ನಲ್ಲಿದ್ದ ಭಾರತದ ಷೇರುಪೇಟೆ ಇವತ್ತು ಫ್ಲಾಟ್ ಆಗಿದೆ, ಡೌನ್ ಆಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 423 ಪಾಯಿಂಟ್ ಕಳ್ಕೊಂಡು 76,619ಕ್ಕೆ ತಲುಪಿದೆ. ನಿಫ್ಟಿ 108 ಪಾಯಿಂಟ್ಸ್ ಕಮ್ಮಿಯಾಗಿ 23,203ಕ್ಕೆ ರೀಚ್ ಆಗಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಇಳಿಕೆಯಾಗಿ 86 ರೂಪಾಯಿ 62 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 55 ರೂಪಾಯಿ ಹೆಚ್ಚಾಗಿ 79,239 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 47 ರೂಪಾಯಿ ಹೆಚ್ಚಾಗಿ 72,580 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 964 ರೂಪಾಯಿ ಹೆಚ್ಚಾಗಿ 90,820 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmag.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.